చాలా వచ్చిండేది నువ్వు చాలా పెళ్లి చేసుకుంటావా పెళ్లి చెప్పియాలా పెళ్లి చెప్పియాలా ಜಗತ್ತೇ ಒಂದು ವಿಚಿತ್ರ ಕಣ್ರಿ. ಯಾರಿಗೆ ಯಾವಾಗ ಏನೇನಾಗತ್ತೆ ಅಂತ ಹೇಳಕ್ಕೆ ಆಗಲ್ಲ. ಆದರೆ ಬಂದಿದ್ದನ್ನ ಅನುಭವಿಸ್ಬೇಕಲ್ವಾ? ಅನುಭವಿಸೋದಕ್ಕಿಂತ ಮುಂಚೆ ತನ್ನೊಳಗಡೆ ಆಗ್ತಾ ಇರ್ತಕ್ಕಂಥ ನೋವನ್ನ ತುಂಬ ನಮ್ಮ ಆತ್ಮೀಯರಲ್ಲಿ ಹೇಳಿಕೊಂಡಾಗ ಅಥವಾ ಆ ನೋವಿನಿಂದ ತಡೆಯಕ್ಕಾಗದಲ್ಲೇ ಹೊರಗಡೆ ಬಂದಾಗ ಮಾತ್ರ ನಾವು ಈ ಜಗತ್ತಲ್ಲಿ ಬದುಕಕ್ಕೆ ಸಾಧ್ಯ ಆಗತ್ತೆ. ನೋವನ್ನು ತಡ್ಕೊಂಡು ಆ ನೋವನ್ನ ಹೇಳಕ್ಕಾಗ್ದಲೇ ಇದ್ದಾಗ ಬೇರೆ ರೀತಿ ಆವೇಶಕ್ಕೊಳಗಾದ್ರೆ ಮತ್ತೊಂದು ಸಮಸ್ಯೆಗೆ ನಾವು ಬಲಿಯಾಗ್ತೀವಲ್ವಾ? ನೀವೇ ಹೇಳಿ, ಯಾರು ಬಿಟ್ಟಿದೆ ಈ ಜಗತ್ತು ಸಮಸ್ಯೆಗಳಿಂದ? ಅವತ್ತೇ ಯಾರೋ ಹೇಳಿದ್ದಾರೆ ಪುಣ್ಯಾತ್ಮರು, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತಗೊಂಬ ಅಂತ. ಸಮಸ್ಯೆಗಳಿಲ್ಲದ ಮನೆ ಯಾವುದಿದೆ? ಮನಸ್ಸುಗಳು ಯಾವುದಿದೆ? ಯಾರನ್ನೂ ಬಿಟ್ಟಿಲ್ಲ ಈ ಸಮಸ್ಯೆಗಳು. ಅದಕ್ಕೆ ನಿಮ್ಮ ಮುಂದೆ ಒಂದು ಸಮಸ್ಯೆಯನ್ನ ಹೇಳ್ಕೊಳ್ತೀನಿ. ನನಗೆ ರಾತ್ರಿ 12:15 ಒಬ್ಬ ಮಹಿಳೆ ಫೋನ್ ಮಾಡ್ತಾರೆ. ಸರ್, ಹೇಳ್ಕೋಬೇಕು ಏನೋ ಗೊತ್ತಿಲ್ಲ, ನಿಮಗೆ ನಿದ್ದೆ ಮಾಡೋಕ್ಕೂ ನಾನು ಸಮಯ ಕೊಡ್ತಾ ಇಲ್ಲ, ನಾನು ಬೆಡ್ ಮೇಲೆ ಮಲಗಿಬಿಟ್ಟಿದ್ದೀನಿ, ನನ್ನ ಗಂಡ ಒಂದ್ ಕಡೆ ಬೆಡ್ ಮೇಲೆ ಮಲಿಕೊಂಡ್ಬಿಟ್ಟಿದ್ದಾರೆ, ಯಾಗೋ ನಾವು ಸಾಯೋ ಅಷ್ಟರೊಳಗೆ ನನ್ನ ಮಗಳನ್ನ ಮದುವೆ ಮಾಡಬೇಕು ಅಂತ ನಾವು ಮದುವೆ ಮಾಡಿದ್ವಿ. ಓದೆಯ ಪಿಶಾಚಿಂದ್ರೆ ಬಂದೆಯ ಗವಾಕ್ಷಿಲಿನ ಹಾಗೆ ಮತ್ತೆ ಸಮಸ್ಯೆಯ ಸುಳಿ ನನ್ನ ಮಗಳ ಕಡೆಯಿಂದ ಇನ್ನೂ ಹೆಚ್ಚಾಯಿತು. ನನ್ನ ಮಗಳು ನೆಮ್ಮದಿಯಾಗಿರ್ಲಪ್ಪ ಅಂತಂದ್ರೆ ಖಂಡಿತ ನೆಮ್ಮದಿಯಾಗಿದ್ದಾಳೆ ಅಂತ ಅನ್ಕೊಂಡಿದ್ದೀರ. ಮದುವೆ ಮಾಡಿದ ಆ ಸಂಭ್ರಮಕ್ಕೆ ನಾವು ಕಣ್ಮುಚ್ಕೋಬೇಕು ಅಂದ್ರೆ ಆ ದೇವರು ಎಲ್ಲಿದ್ದಾನೋ ಹಿಡ್ಕೊಂಡು ಹೊಡೆದ್ಬಿಡೋಣ ಅನ್ಸುತ್ತೆ. ಆ ದೇವರು ಮತ್ತಷ್ಟು ಸಮಸ್ಯೆಗಳನ್ನು ನಮಗೆ ತಂದುಕೊಟ್ಟ. ಸರ್ ಹೇಳ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ನಿದ್ದೆ ಹೋದ್ರೂ ಚಿಂತೆ ಇಲ್ಲ ಕೇಳಿಸ್ಕೊಳ್ಳಿ ಸರ್, ಒಬ್ಬ ತಾಯಿ ಅಂತ ತಿಳ್ಕೊಂಡು ಕೇಳಿಸ್ಕೊಳ್ಳಿ ಸರ್ ಅಂತ ಹೇಳಿ. ಹೇಗೋ ಮಾಡಿ ನಮ್ಮ ಬಡಸ್ತನದ ನಡುವೆ ಕಿತ್ತು ತಿನ್ನುವ ಈ ವ್ಯವಸ್ಥೆ ಒಳಗಡೆ
ನಾನೊಂದು ಕಡೆ ಬೆಡ್ಡು, ನನ್ನ ಗಂಡ ಒಂದು ಕಡೆ ಬೆಡ್ಡು. ಮೇಲೆ ಕೇಳಕ್ಕೆ ಆಗ್ತಲೇ ಇಲ್ಲ. ದೈಹಿಕ ಮತ್ತು ನನ್ನ ಗಂಡ ಅಂಗವಿಕಲ. ಎಲ್ಲರ ನಡುವೆ ಮಗಳ ಮದುವೆ ಮಾಡಿಬಿಟ್ವಿ. ಆವತ್ತು 2 ದಿವಸ ಸಂಭ್ರಮ ಸರ್. 3ನೇ ದಿವಸ ಪ್ರಸ್ತ ಅಂತ ಹೇಳಿ ಮಾಡಿದಾಗ ಆವತ್ತು ನನ್ನ ಮಗಳು ಆ ರಾತ್ರಿ ಕಿರ್ಚ್ಕೊಂಡಿದ್ದು ಈ ಹೊತ್ತಿಗೆ 5 ವರ್ಷ ಸರ್. ಆ ಕಿರಿಚುವ ಧ್ವನಿಯಿಂದ ಹೊರಗಡೆ ಬಂದೇ ಇಲ್ಲ ಸರ್. ನೋಡಿ ಅವಳು ಹೇಗೆ ಕಿರಿಚ್ಕೊಳ್ತಾಳೆ, ಹೇಗೆ ಆಡ್ತಾಳೆ, ನೀವೇ ನೋಡಿ ಸರ್ ಅಂತ ಒಂದು ವಿಡಿಯೋನ ಕಳಿಸ್ತಾರೆ. ఎవరు నువ్వా? చాలా వచ్చిండేది నువ్వా? చాలా వచ్చిండేది నువ్వా? మీ ఇంటికి పోకుండా ಗೊತ್ತಿಲ್ಲ ಸರ್. ರಾತ್ರಿ ಆದರೆ ನನ್ನ ಮೇಲೆ ಬೀಳ್ತಾಳೆ, ಕಿರ್ಚಾಡ್ತಾಳೆ, ಕೂಗಾಡ್ತಾಳೆ, ಮೈ ಮೇಲೇನೋ ದೆವ್ವ ಬಂದಿದೆ ಅಂತ. ಯಾರನ್ನೂ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಸರ್. ಇದು ಒಂದು ದಿವಸದ ಕಥೆ ಅಲ್ಲ ಸರ್. ಗಂಡನ ಮನೆಗೆ ಕಳಿಸಿದ್ರೆ ಆ ರೀತಿ ಆಗುತ್ತೆ, ಗಂಡನ ಮನೆಗೆ ಹೋಗು ಅಂತ ಹೇಳಿದ್ರೆ ಆ ರೀತಿ ಆಗುತ್ತೆ. ನಮ್ಮ ಮನೇಲಿದ್ರೆ ಸ್ವಲ್ಪ ನೆಮ್ಮದಿಯಾಗಿರ್ತಾಳೆ, ಯಾವ ದೆವ್ವನೂ ಇಲ್ಲ. ಅಕಸ್ಮಾತ್ ಗಂಡ ನಮ್ಮನೆಗೆ ಬಂದರೆ ನಮ್ಮೇಲೆಲ್ಲ ರೇಗಾಡ್ತಾಳೆ, ಗಂಡನ ಕಿತ್ಕೊಂಡು ಅರ್ಚಾಕ್ಬಿಡ್ತಾಳೆ, ಗೆಟ್ ಔಟ್ ಅಂತಾಳೆ, ಹೋಗಲ್ಲೋ ಅಂತಾಳೆ. ಹೊರಗಡೆ ಅವನು ಹೋಗೋವರೆಗೂ ಬಿಡಲ್ಲ ಸರ್. ಆದರೆ ಆ ಹುಡುಗ ತುಂಬ ಒಳ್ಳೆಯವನು. ನಮ್ಮ ಕರ್ಮಕ್ಕೆ ಆ ಹುಡುಗ ಏನು ಕರ್ಮ ಮಾಡಿದ್ನೋ ಸರ್ ಬಿಟ್ಟಿಲ್ಲ. 5 ವರ್ಷ ಆದರೂ ಇವತ್ತಿಲ್ಲ, ನಾಳೆ ಇಲ್ಲ, ನಾಡ್ದು ಇವ್ರು ಆಗ್ಬೋದು ಅಂತ ಆ ಹುಡುಗನು ಕೂಡ ಎಲ್ಲ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿದ್ದಾನೆ ಸರ್, ಎಲ್ಲ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ದಾನೆ ಸರ್. ಸಮಸ್ಯೆಯಿಂದ ನಾವು ಮುಕ್ತಿ ಅಥವಾ ಇಲ್ಲ ಸರ್ ಅಂತ ಕೇಳಿದೆ. ಆಗ ನಾನು ಆ ವಿಡಿಯೋನೆಲ್ಲ ನೋಡಿದ ಮೇಲೆ, ಇಲ್ಲ ಬನ್ನಿ, ನೀವು ಸ್ವೀಟ್ ತಿನ್ನಕ್ಕೆ ಮಿಠಾಯಿ ಅಂಗಡಿಗೆ ಹೋಗ್ಬೇಕಾಗಿತ್ತು, ಆದರೆ ಸ್ವೀಟ್ ತಿನ್ನಕ್ಕೆ ಕಬ್ಬಿಣದ ಅಂಗಡಿಗಳಿಗೆ ಹೋಗ್ತೀವಿ. ಸಮಸ್ಯೆ ಏನು, ಎಲ್ಲೋದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಒಂದಿಷ್ಟು ಮನವರಿಕೆ ನಿಮಗೆ ಬೇಕಾಗಿತ್ತು. ನಾನು ಹೇಳ್ತೀನಿ, ಖಂಡಿತ ಈ ಕಾಯಿಲೆ ಕ್ಯೂರ್ ಆಗುತ್ತೆ ಬನ್ನಿ ಅಂತ ಧೈರ್ಯದಿಂದ ಆ ಕಣ್ಣ, ಆ ಫೋನಿನ ಒಳಗಡೆ, ಕಣ್ಣಾಲಿಕೆಯ ಒಳಗಡೆ ಅಳುವ ಧ್ವನಿಯಲ್ಲಿರುವ ತಾಯಿಗೆ ಒಂದಿಷ್ಟು ನಾನು ಸಾಂತ್ವನ ಕೊಟ್ಟೆ. ನಮ್ಮ ಹತ್ರ ಬಂದಾಗ ತುಂಬ ನಗ್ನಗ್ತಾ ಬರ್ತಾಳೆ ಹುಡುಗಿ. ಮದುವೆನೇ ಆಗಿಲ್ಲೋ ಅಂತ ಅನ್ಸುತ್ತೆ. ಇನ್ನು ಚಿಕ್ಕ ಹುಡುಗಿಗೆ ಮದುವೆ. ನಾನು ಹಾಗೆ ಮಾತಾಡ್ತಾ ಆ ಹುಡುಗಿಯ ಕಣ್ಣಲ್ಲಿ ನೀರು ನದಿಯ ರೀತಿಯಲ್ಲಿ ಹರಿತಾ ಹೋಗುತ್ತೆ. ಆದರೆ ಕಣ್ಣು ಬತ್ತಿ ಹೋಗ್ತವೆ ವಿನಃ ಸಮಸ್ಯೆ ಬತ್ತಿ ಹೋಗಲ್ವಲ್ಲ. ಸಮಸ್ಯೆ ಬತ್ತಿ ಹೋಗಬೇಕು ಅಂದರೆ ಒಂದಿಷ್ಟು ಓಪನ್ ಅಪ್ಪಾಗಿ ಹೇಳ್ಕೊಂಡ್ರೆ ಅನುಕೂಲ ಆಗುತ್ತೆ. ನಾನು ಒಬ್ಬ ತಂದೆ ಅಂತ ತಿಳ್ಕೊ, ಗಾಡ್ ಫಾದರ್ ಅಂತ ತಿಳ್ಕೊ, ಹೇಳು ಅಂತ ಹೇಳಿದಾಗ ಆ ಹುಡುಗಿ ಬಿಚ್ಚಿಟ್ಟ ಸತ್ಯ ಸಂಗತಿ. పెళ్లి చేసుకుంటావా? పెళ్లి చెప్పియల్లా వద్దా? ఇగో మీ అమ్మ మొగుడు, మీ అమ్మ పెళ్లి చేపిస్తా.
మీ అమ్మకి ನನ್ನ ಮದುವೆ ಆಯಿತು, ತುಂಬ ಚೆನ್ನಾಗಿ. ನಾನು ನಮ್ಮ ಗಂಡ ನಮ್ಮ ತಂದೆ ತಾಯಿ ಸಾಕೋಣ ಅಂತಲೇ ಮದುವೆಯ ಪ್ರಸ್ತುತದ ದಿನ ಆತ ನನ್ನ ಮೇಲೆ ದೈಹಿಕವಾಗಿ ಸೆಕ್ಸ್ ಮಾಡಕ್ಕೆ ಬಂದಾಗ ಗೊತ್ತಿಲ್ಲ ಸರ್, ಇನ್ನೇನು ಸೆಕ್ಸ್ ಆಗಬೇಕು, ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ನದಿಯ ರೀತಿಯಲ್ಲಿ ರಕ್ತ ಹರಿತಾ ಹೋಯಿತು ಸರ್. ಅದನ್ನು ನೋಡಿದ ಕಣ್ಣು ಮುಂಚಾಗೋದು, ಅದನ್ನು ನೋಡಿದ ಪಟ್ಟೆಯನ್ನು ನೋಡಿದರೆ ಮೈ ಮೇಲೆ ಏನೋ ಬಂದಂಗಾಗೋದು, ಯಾರೋ ಮೈ ಮೇಲೆ ನನ್ನ ಮೇಲೆ ರಕ್ತ ಸುರಿಸ್ಬಿಟ್ಟಿದ್ದಾರೆ ಅಂತ ಹೇಳೋದು ಸರ್. ಅವತ್ತು ಪ್ರಾರಂಭ ಆಗಿತ್ತು. ಗಂಡ ನನ್ನ ಜೊತೆ ಮಲಿಕಂಡು ಸೆಕ್ಸ್ ಮಾಡಕ್ಕೆ ಬಂದರೆ ಬ್ಲೀಡಿಂಗ್ ಆಗತ್ತೆ ಸರ್, ಬ್ಲೀಡಿಂಗ್ ಆಗತ್ತೆ ಸರ್, ಬ್ಲೀಡಿಂಗ್ ಆಗತ್ತೆ ಆ ಹುಡುಗಿಯ ಎಲ್ಲ ಸಮಸ್ಯೆಗಳನ್ನು ಕೇಳಿದ ಮೇಲೆ ನಾನು ಅಂದ್ಕೊಂಡಿದ್ದೀನಿ ಎರಡು ಸಮಸ್ಯೆಗಳಿವೆ. ಒಂದು ದೈಹಿಕ ಸಮಸ್ಯೆ, ಮತ್ತೊಂದು ಮಾನಸಿಕ ಸಮಸ್ಯೆ. ಮಾನಸಿಕ ಸಮಸ್ಯೆಯಿಂದಲೇ ದೈಹಿಕ ಸಮಸ್ಯೆ ಉಂಟಾಗುವುದು ಅಥವಾ ದೈಹಿಕ ಸಮಸ್ಯೆಯಿಂದಲೇ ಮಾನಸಿಕ ಸಮಸ್ಯೆ ಉಂಟಾಗುವುದು. ಇಲ್ಲಿ ಇಬ್ಬರು ನೋಡಬೇಕಾಗಿದೆ. ಒಂದು ಸೈಕಿಯಾಟ್ರಿಸ್ಟ್. ಆಗ ಡಾಕ್ಟರ್ ಗಿರೀಶ್ ಅವ್ರ ಹತ್ರ ನಾನು ಆಪ್ತ ಸಮಾಲೋಚನೆ ಮಾಡಲಿಕ್ಕೆ ಅವರಿಗೆ ಬಿಟ್ಟೆ. ಅವರು ಕೂಡ ಅದೇ ಸಜೆಷನ್ ಕೊಟ್ಬಿಟ್ರು, ಸರ್ ಯಾರಿಗಾರು ಡಾಕ್ಟರ್ ಹತ್ರ ತೋರಿಸೋಣ ಸರ್. ಆಗ ನಮಗೆ ಸೂಕ್ತವಾದ ಡಾಕ್ಟರ್ ಇಂದಿರ ಪ್ರಸಾದ್ ಅವ್ರ ಹತ್ರ ತೋರಿಸಿದ್ವಿ. ಆಮೇಲೆ ಡಾಕ್ಟರ್ ಹೇಳಿದ್ರು, ಇಲ್ಲ ಈ ಸಮಸ್ಯೆ ಬಗೆಹರಿಯುತ್ತೆ, 1-3 ತಿಂಗಳು ತಗೊಳುತ್ತೆ ಸಮಯ ಅಂತ. ಆಯಿತು, ಟ್ರೀಟ್ಮೆಂಟ್ ಅವರು ಪ್ರಾರಂಭ ಮಾಡಿದ್ವಿ, ನಾವು ಟ್ರೀಟ್ಮೆಂಟ್ ಪ್ರಾರಂಭ ಮಾಡಿದ್ವಿ. ನಾನೊಂದಿಷ್ಟು ಮಾನಸಿಕವಾಗಿ ಸದೃಢ ಹಾಗಾಗಿ ಪ್ರತಿನಿತ್ಯ ರಾತ್ರಿ 8:00ವರೆಗೆ ನನಗೊಂದು ಫೋನ್ ಮಾಡಮ್ಮ ಅಂತೇಳಿ ಫೋನ್ ಮಾಡ್ತಾ ಇದ್ದೆ. ಮತ್ತು ಆ ಮನೆ ಬಿಟ್ಬಿಟ್ಟು ಬೇರೆ ಮನೆಯಲ್ಲಿ ಆ ಹುಡುಗಿಯನ್ನು ಇರಿಸ್ಕೊಂಡಿದ್ವಿ. ಕೇವಲ 1 ತಿಂಗಳಲ್ಲಿ ಸ್ನೇಹಿತರೆ ಆ ಹುಡುಗಿ ಬದಲಾವಣೆಯ ಸ್ಟೇಜ್ ಕೊಟ್ಟರು. ಹಾಗಾದ್ರೆ ಇದು ಪರೀಕ್ಷೆ ಮಾಡಬೇಕಲ್ಲ ಡಾಕ್ಟ್ರು ನಾವೆಲ್ಲ. ಅದಕ್ಕೆ ಡಾಕ್ಟರ್ ಇಂದ್ರ ಪ್ರಸಾದ್ ಒಂದು ಸಲಹೆ ಕೊಟ್ಟರು. ಅವ್ರ ಗಂಡ ಹೆಂಡ್ತಿನ ಒಂದು ಮನೆಗೆ ಸೇರಿಸೋಣ, ಏನಾಗುತ್ತೆ ನೋಡೋಣ, ಅದಕ್ಕೂ ಟ್ರೀಟ್ಮೆಂಟ್ ಇದೆ ಅಂತ. ಒಂದು ದಿವಸ ಗಂಡ ಹೆಂಡತಿಗೆ ಧೈರ್ಯವಾಗಿ ನೀವು ಹೋಗಿ ಸೇರ್ಕೊಳ್ಳಿ, ನೀವು ಇರಿ ಒಂದು ದಿವಸ ಅಂತ ಹೇಳಿ ಒಂದು ದಿವಸ ಬೆಳಗಿನ ಸಾಯಂಕಾಲಕ್ಕೆ ಟ್ರೀಟ್ ಮಾಡಿ ಸಂಜೆ ಅವರು ಮಿಲನ ಆದ್ರು, ಯಾವುದೇ ಬ್ಲೀಡಿಂಗ್ ಇಲ್ಲ. ಆ ಮಗು ಹೊರಗಡೆ ಬಂತು. ಆ ಸಮಸ್ಯೆ ಈಗ ಹುಡುಗಿ ಹೊರಗಡೆ ಬಂದಿದೆ. ಆದರೆ 1 ವರ್ಷ ಅಂತೂ ಟ್ರೀಟ್ಮೆಂಟ್ ಅಂತೂ ತಗೊಳ್ಳೇಬೇಕು. ಯಾಕೆಂದರೆ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಆ ಬಾಡಿ. ಅದರಿಂದ ಹೊರಗಡೆಗೆ ಬರಲಿಕ್ಕೆ ಈ ಮೆಡಿಷನನ್ನು ಹೊಂದ್ಕೊಂಡು ಆ ಸಮಸ್ಯೆಯಿಂದ ಹೊರಗಡೆಗೆ ಬರಲಿಕ್ಕೆ ದೇಹನೂ ಒಪ್ಕೊಳ್ಬೇಕು, ಮನಸ್ಸು ಒಪ್ಕೊಳ್ಬೇಕು. ಒಪ್ಕೊಳ್ಳಿಲ್ಲ ಅಂದರೆ ಅಲ್ಲೇ ಇರ್ತೀವಿ ನಾವು. ಈಗ ಒಂದು 5 ತಿಂಗಳಾಗಿದೆ. ಆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಆದರೆ ದೈಹಿಕವಾಗಿ ಇನ್ನೂ ಸಬಲೀಕರಣ ಆಗಬೇಕು ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ಡಾಕ್ಟರ್ ಹೇಳಿದ್ದಾರೆ. ನಂತರ ಮುಂದೆ ಮಕ್ಕಳಾಗ್ಬೋದು. ಅದು ಆ ಡಾಕ್ಟ್ರ ಸಲಹೆ ಕೊಡ್ತಾರೆ, ಅದರಂತೆ ನಡ್ಕೊಳ್ಬೇಕು.
ಫೋನ್ ಕರೋಣ. ಇನ್ನು ಅದರಿಂದ ಹೊರಗಡೆಗೆ ಬರ್ಬೇಕಲ್ಲ, ಬ್ಲಡ್ ಕಂಡ್ರೆ ಆಗಲ್ಲ, ನೋಡಿದ್ರೆ ಆಗಲ್ಲ, ಮನುಷ್ಯ ನೋಡಿದ್ರೆ. ಅದರಿಂದ ನಮ್ಮ ಡಾಕ್ಟರ್ ಗಿರೀಶ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದರಿಂದ ಹೊರಗಡೆಗೆ ಬರ್ಲಿಕ್ಕೆ ಸಮಯ ಬೇಕಾಗತ್ತೆ. ಖಂಡಿತ ಅವರು ಹಂತ ಹಂತವಾಗಿ ಬರ್ತಾರೆ, ಒಳ್ಳೆಯ ಸಂಸಾರ ಮಾಡ್ತಾರೆ, ಅವ್ರ ತಂದೆ ತಾಯಿಗಳನ್ನ ಸಾಕ್ತಾರೆ, ಅವರು ಕೂಡ ಬದುಕ್ತಾರೆ ಅಂತ ನಂಬಿಕೆ ನಮಗಿದೆ. ಸ್ನೇಹಿತರೆ, ಆ ಕಾಲ ಒಂದಿತ್ತು. ಮನಸ್ಸಿನ ದೇಹದ ಸಮಸ್ಯೆಗಳನ್ನ ಹೇಳಿಕೊಂಡ್ರೆ ಅವಮಾನ ಆಗತ್ತೆ. ಯಾರೇನು ಅನ್ಕೋತಾರೋ, ನಾನು ಹೇಗೆ ಹೇಳಬೇಕು ಗೊತ್ತಾಗಲ್ಲ, ನಾಚಿಕೆ, ಅವಮಾನ, ದುಗುಡ ಎಲ್ಲವೂ ಇತ್ತು. ಹಾಗೇನಾರ ಎಲ್ಲ ಸಮಸ್ಯೆಗಳನ್ನು ಒದಗಿಟ್ಟುಕೊಂಡು ನೋವು ತಗೊಂಡೇ ಇದ್ರೆ ಜೀವನ ಪರ್ಯಂತ ಈ ಸಮಸ್ಯೆ ಒಳಗಡೆನೇ ಕಾಲ ಕಳಿಬೇಕಾಗತ್ತೆ. ಇಲ್ಲ, ಕೇಳುವ ಮನಸ್ಸುಗಳ ಮುಂದೆ, ಅರಿಯುವ ಅರ್ಥ ಮಾಡಿಕೊಳ್ಳುವ ಮನಸ್ಸುಗಳ ಮುಂದೆ, ಪರಿಹಾರ ಕಂಡುಕೊಡುವ ಮನಸ್ಸುಗಳ ಮುಂದೆ ನಾವೊಂದಿಷ್ಟು ಬಿಚ್ಚಿಟ್ಟು ಮಾತನಾಡಿದಾಗ ಸೂಕ್ತ ಪರಿಹಾರ ಸಿಕ್ಕೇ ಸಿಗುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಬನ್ನಿ, ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವವರ ಜೊತೆ ಹಂಚಿಕೊಳ್ಳೋಣ. ಅದರಿಂದ ಹೊರಗಡೆ ಬರೋಣ, ಬದುಕನ್ನು ಕಟ್ಟಿಕೊಡೋಣ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.